ನಾವು ಬಂದಿರೋದು ರಾಜದಮ್ ಬಿರಿಯಾನಿಗೆ. ಎಲ್ಲ ತಿಂದು ತಣ್ಣಕನ್ನು ತಿಂದು ನೀನು ಆಗ ಇನ್ನೂ ಬಿಸಿ ಇರುತ್ತೆ. ನಿನ್ನ ತಿಂದಿಲ್ವಂತೆ ನೀವು ಬ್ರೋ? ಹೆಂಗೆ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆಯಾ? ನೋಡಿ ಬಿಸಿ ಬಿಸಿ ಮಾಡ್ತಾವ್ರೆ. ಇನ್ನೊಂದು ಬ್ಯಾಚ್ ಅದು ರೆಡಿ ಆಗ್ತಾ ಇದೆ. ಒಳ್ಳೆ ಲೀನ್ ಕೊಟ್ಟಿದ್ದೀನಿ ಮಾತ್ರ, ಕ್ರೇಜಿ ಲೀನ್. ಬಟ್ ಯಾರೋ ಸೂಪರ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಇದು DKC ಬರ್ತಾರೆ ಅಂತ ಲ್ಯಾಂಡಿಂಗಿಗೆ ಮಾಡಿದ್ದಂತೆ. ನೋಡಿ ಗಾಯ್ಸ್ ಎಷ್ಟು ದಪ್ಪ ಲೇಯರ್ ತಾರಾಕೋರೆ. ನೋಡಿ ಗಾಯ್ಸ್ ಏನು ಫೋಟೋ ಶೂಟು. ಕೂತಿದ್ದೀವಿ, ಬಿಸಿಲಲ್ಲಿ ಕೂರಿಸ್ಕೊಂಡು ಕೂತವನೆ. ನಮ್ಮ ಲಿಂಗು ಬೈ ಬರ್ತಾಳೆ. ನಾವು ಮಚ್ಚ ನಿಮ್ಮ ಅಕ್ಕ ಅದನ್ನ ನೋಡ್ಬಿಟ್ಟು ಓದೋದು, ನಾವು ಅದನ್ನ ನೋಡ್ಕೊಂಡು ಬರೆಯೋದು. ಕಟ್ 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 ಕಟ್. ನಮಸ್ಕಾರ. ಇವತ್ತು ನಾವು ಬಂದಿರೋದು ಹೊಸಕೋಟೆಗೆ ಬರೋಣ ಅಂತ ಅಂದ್ಕೊಂಡು, ಫ್ರೆಂಡ್ ಬರ್ತಡೇ ಇತ್ತು, ಹಂಗೆ ಅವನಿಗೂ ವಿಶ್ ಮಾಡೋಣ ಅಂದ್ಕೊಂಡು ಅರ್ಲಿ ಮಾರ್ನಿಂಗ್ ಹೊಸಕೋಟೆ ರೆಡಿಗೆ ಬಂದಿದ್ದೀವಿ. ನಾವು ಬಂದಿರೋದು ರಾಜದಮ್ ಬಿರಿಯಾನಿಗೆ. ಸ್ಪೇಷಿಯಸ್ ಆಗಿದೆ, ಎಲ್ಲರೂ ಕುತ್ಕೊಂಡು ತಿಂತಾಯಿದ್ದೀವಿ. ತಿಂದ್ಬಿಟ್ಟು ರಿವ್ಯೂ ಹೆಂಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಇನ್ನೂ ತಿಂದೇ ಇಲ್ಲ. ನಿನ್ನ ತಿಂದಿಲ್ವಂತೆ ನೀವು ಬ್ರೋ? ಹೆಂಗೆ? ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆಯಾ? ಇವರೇ ನಮ್ಮ ಲಿಂಗು ಬೈ. ಲಿಂಗು ಬೈ ನೋಡೋಣ, ಲಿಂಗು ಬೈಯ ಕರ್ಕೊಂಬಂದಿರೋದು. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಓಕೆ ಗೈಸ್, ತಿಂತಾಯಿದ್ದೀವಿ. ಬಟ್ ಬಿಸಿ ಇಲ್ಲ ಬಿರಿಯಾನಿ. ಬೆಳಗ್ಗೆ ಬಿಸಿ ಇದ್ರೇ ಚೆನ್ನಾಗಿರೋದು. ಆರೋಗ್ಬಿಟ್ಟಿದೆ ಆದರೆ ಅದೊಂದು ಬೇಜಾರು. ಟೇಸ್ಟ್ ಚೆನ್ನಾಗಿದೆ, ಸೂಪರಾಗಿ. ನಾರ್ಮಲ್ ಮೈಲ್ಡ್ ಟೇಸ್ಟ್ ಆಗಿದೆ. ಎಲ್ಲ ತಿಂದು ತಣ್ಣಕನ್ನು ತಿಂದು ನೀನು ಆಗ ಇನ್ನೂ ಬಿಸಿ ಇರುತ್ತೆ. ಇಲ್ಲ ತಿಂತೀನಿ. ನಿಮ್ಗೊಂದು ರಿವ್ಯೂ ಕೊಡೋಣ ಅಂತ ಇದು ಮಾಡಿದೆ. ಸ್ವಲ್ಪ ತಣ್ಣಗಿದೆ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿದೆ ಟೇಸ್ಟು. ಓಕೆ ಗೈಸ್, ಇಲ್ಲಿಂದ ತಿಂದಾಯಿತು. ಓವರ್ ಆಲ್ ಗುಡ್. ತುಂಬ ಸ್ಪೈಸಿನೂ ಇಲ್ಲ ಅಥವಾ ಮೈಲ್ಡ್ ಟೇಸ್ಟು ಅಲ್ಲ, ಚೆನ್ನಾಗಿತ್ತು ಓವರ್ ಆಲ್ ಆಗಿ. ಈಗ ಇಲ್ಲಿಂದ ಹೊರಡೋದು. ಬಿಸಿ ಮಾಡ್ತಾವ್ರೆ. ಇನ್ನೊಂದು ಬ್ಯಾಚ್ ಅದು ರೆಡಿ ಆಗ್ತಾಯಿದೆ. ಇನ್ನೊಂದು ಬ್ಯಾಚ್ ರೆಡಿ ಆಗ್ತಾಯಿದೆ. ನಾವು ಒಂದು ಫೋಟೋಶೂಟ್ ಸ್ಪಾಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಒಳ್ಳೆ ಫೋಟೋಶೂಟು ರೀಲ್ಸ್ ಮಾಡ್ಕೊಳ್ಳೋಣ ಅಂತ. ಹೊಸಕೋಟೆ ಒಂಥರ ಸಿಟಿನೂ ಆಗಿಲ್ಲ, ಅದು ಅದೇ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಟೌನ್ ಥರ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಅಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರ ಮಾಲ್ಗೀಲು ಎಲ್ಲ ದೊಡ್ಡ ಚೆನ್ನಾಗಿರೋದು ಎಲ್ಲ ಇದೆ, ಮಲ್ಟಿ ಸ್ಪೆಷಾಲಿಟಿ. ಬಟ್ ಇನ್ನು ಖಾಲಿ ಅಷ್ಟು ಕ್ರೌಡೆಡ್ ಕಾಣಿಸಲ್ಲ ನಿಮ್ಗೆ ಬೆಂಗಳೂರು ಥರ. ಅದನ್ನು ಸ್ಟಾರ್ಟ್ ಆಫ್ ಆಗ್ಬಿಟ್ಟ. ಅದಕ್ಕೆ ಹೇಳೋದು ಗಾಯ್ಸ್, ಮಜಾ ಮಾಡಬೇಕು ಲೈಫ್ ಇದ್ದಾಗ. ಆರಾಮಾಗಿ ಈ ಥರ ಏಜಲ್ಲಿ ಒಂದು ಗಾಡಿ ತಗೊಂಡು ಈ ಥರ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡ್ಬಂದು ಸೀರಿಯಸ್ ಆಗಿ ಸಿಗಲ್ಲ ನಾವು ನೆಕ್ಸ್ಟ್. ಎಷ್ಟೇ ಏನೇ ಇದ್ರು ಟೈಮ್ ಒಂದು ಈ ಥರ ಸಿಗಲ್ಲ. ಇಲ್ಲ ಆ ಥರ ಆ ಮೆಂಟಾಲಿಟಿನೇ ಇರಲ್ಲ ನಮಗೆ. ಟೈಮ್ ಇರಲಿ ಮನಿ ಇದ್ರೂ ಆ ಥರ ಮೆಂಟಾಲಿಟಿ ನಮಗೆ ಬರಲ್ಲ. ಆ ಥರ ಪ್ಲೇಫುಲ್ ಮೆಂಟಾಲಿಟಿ. ಫಾಗು ಹೆಂಗಿದೆ ಗೊತ್ತಾ ಫ್ರಂಟಲ್ಲಿ, ನೆಕ್ಸ್ಟ್ ಲೆವೆಲ್ ಫಾಗ್ ಕಾಣಿಸ್ತಿದೆ ಮಾತ್ರ. ಮುಂದೆಗಡೆ ಬಿಸಿಲು ಇದೆ, ಅದೇ ನಿಂತಲ್ಲಿ ಫಾಗು ಇದೆ. ಸೂಪರ್ ವೆದರ್. ಇವಾಗ ಆಲ್ಮೋಸ್ಟ್ ಸೂಪರ್ ಕಾರ್ಸ್ ಆಗಲಿ ಸೂಪರ್ ಬೈಕ್ಸ್ ಎಲ್ಲ ಇಲ್ಲೇ ಮೀಟಪ್ ಮಾಡ್ಕೊಳ್ಳೋದು. ಬಿಕಾಸ್ ರೋಡ್ಸ್ ಅಷ್ಟು ಬಟರಿ ಸ್ಮೂತ್ ಇದೆ. ನೋ ಇದಾಕ್ಬಿಟ್ಟವ್ರಪ್ಪ. ಒಳ್ಳೆ ಲೀನ್ ಕೊಟ್ಟಿದ್ದೀನಿ ಮಾತ್ರ, ಕ್ರೇಜಿ ಲೀನ್. ಏನ್ ಕ್ರೇಜಿ ಲೀನ್ ಇದೆ ಗೊತ್ತಾ ಇದು. ಫುಲ್ ಆಲ್ಮೋಸ್ಟ್ ಫುಲ್ ಯೂಟರ್ನು. ಕ್ಯಾಮ್ರಾ ಮೌಂಟೇ ಬಿದ್ದೋಗಿದೆ ಯಾವಾಗಲೂ. ವಿ ಹ್ಯಾವ್ ಕಮ್. ಒಂದು ರೌಂಡ್ ಹೊಡಿತೀನಿ ನೋಡಿ, ಕ್ರೇಜಿ ಆಗಿದೆ ಮಾತ್ರ ಜಾಗ. ಓಕೆ ಗೈಸ್, ಅವಾಗಲೇ ಸೂಪರ್ ಆಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಮಸ್ತಾಗಿದೆ. ಪಕ್ಕ ಯಾವುದೋ ಹೆಲಿಪ್ಯಾಡ್ ಲ್ಯಾಂಡಿಂಗ್. ಇದು ಹೆಲಿಪ್ಯಾಡ್ ಲ್ಯಾಂಡಿಂಗ್ ಬಂದಿದ್ದೀವಿ. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸು. ಪಕ್ಕ ಹೆಲಿಪ್ಯಾಡ್ ಲ್ಯಾಂಡಿಂಗು.
ಇದು DKC ಬರ್ತಾರೆ ಅಂತ ಲ್ಯಾಂಡಿಂಗಿಗೆ ಮಾಡಿದ್ದಂತೆ. ಸೊ ಓಕೆ ಗಾಯ್ಸ್, ಕಂಟೆಂಟ್ ಸಿಗ್ತಾ ಇಲ್ಲ. ಒಂದು ಕೆಲಸ ಮಾಡೋಣ, ಗಾಡಿ ಬೇಕು. ಕಂಟೆಂಟ್ ಸಿಗ್ತಿಲ್ಲ ಮಚ್ಚ, ಕಂಟೆಂಟ್ ಸಿಗ್ತಾ ಇಲ್ಲ. ನಮ್ಮ ಹುಡುಗ ಎಕ್ಸ್ಪ್ಲೇನ್ ಮಾಡೋಣ ಅಂತವನೇ, ಅದಕ್ಕೆ ಅಲ್ಲಿ ಹೋಗ್ತಾ ಇದೀವಿ. ಅದು ಯಾವುದೋ ಗುಹೆ ಒಳಗೆ ಎಲ್ಲ ಏನೋ ಗಿಡಗಳಂತೂ ನೆಟ್ಟವ್ರೆ, ನೀರು ಹಾಕೋರಲ್ಲ, ಇಲ್ಲ ಡ್ರಾಟ್ ಆಗ್ಬಿಡಿ ಎಲ್ಲ ಇದಾಗ್ಬಿಡಿ. ನೋಡಿ ಗಾಯ್ಸ್, ಎಲ್ಲೋದ್ರು ಈ ಥರ ಒಬ್ರು ಇರ್ತಾರೆ, ಎಲ್ಲೋದ್ರು ಏನೋ ಗಲೀಜ್ ಮಾಡ್ತಾ ಇರ್ತಾರೆ. ನೋಡಿ ಅಂದಿದ ತಕ್ಷಣ ಅರ್ಧಕ್ಕೆ ಎಳ್ಕೊಂಡ್ ಬಂದ್ಬಿಟ್ರು ಈ ಥರ ಇರ್ತಾರೆ ಎಲ್ಲೋರು. ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೋಡಿ ಗಾಯ್ಸ್, ಎಷ್ಟು ದಪ್ಪ ಲೇಯರ್ ತಾರಾಕೋರೆ ಯಾವುದಕ್ಕೆ, ಒಂದು ಎಲಿಪ್ಯಾಡ್ ಲ್ಯಾಂಡಿಂಗ್ಗೆ. ಅದು ಯಾವುದೋ ಟೆಂಪ್ರವರಿ, ಒಂದೇ ಅನ್ಸತಿ ಯಾರೋ ಬರ್ತಾರೆ ಅಂದ್ಬಿಟ್ಟು ಈ ರೇಂಜಿಗೆ ತಾರು ಎಷ್ಟು ದಪ್ಪ ಹಾಕಿದ್ದಾರೆ ನೋಡಿ ಥಿಕ್ನೆಸ್ಸು. ಈ ಥರ ನಮ್ಮ ಸಿಟಿ ರೋಡ್ಗಳಲ್ಲಿ ಇದರಲ್ಲಿ ಎಷ್ಟು ರೋಡ್ ಕಟ್ತಾರೆ ಮಚ್ಚ? ನಾಲ್ಕು ಲೇಯರಾ ಇದರಲ್ಲಿ? 5 ರೋಡ್ ಕಟ್ತಾರೆ ಇಷ್ಟೇ ತಾರಲ್ಲಿ. ಯಪ್ಪ ಎಷ್ಟು ದಪ್ಪ ಇದೆ ನೋಡಿ ಥಿಕ್ನೆಸ್ಸು. BS6 ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡ್ತಾನೆ ಅಂತ. E20 ಗಾಡಿ ಇದು, ಕೋಲ್ಡ್ ಸ್ಟಾರ್ಟ್ ಮಾಡ್ತಾನೆ ಲೇ. ಅದು ನಾಲೆಡ್ಜು, ಕೋಲ್ಡ್ ಸ್ಟಾರ್ಟ್ ಮಾಡೋ ನೆಸೆಸಿಟಿನೇ ಇಲ್ವಂತೆ. ಯಾರು ನೀನು ಮಾಡ್ತೀಯಲ್ಲ, ಕೋಲ್ಡ್ ಸ್ಟಾರ್ಟೇ ಮಾಡೋಂಗೆ ನೆಸೆಸಿಟಿ ಇಲ್ವಂತೆ. ಮಚ್ಚ ನನಗೂ ಗೊತ್ತಿರಲಿಲ್ಲ ಮಚ್ಚ, ಯಾವುದೋ ಮೊನ್ನೆ ವಿಡಿಯೋಲಿ ನೋಡಿದೆ. BS ನೀನೇ ಕಳಿಸಿದಲ್ವಾ? ಕರೆಕ್ಟು. BS6 ಗಾಡಿಗಳಿಗೆ BS ಮತ್ತು BS5 6 ನಾರ್ಮ್ಸ್ ಯಾವುದಾದಿರುತ್ತೋ ಅದಕ್ಕೆ ಕೋಲ್ಡ್ ಸ್ಟಾರ್ಟ್ ನೆಸೆಸಿಟಿನೇ ಇಲ್ಲ. ನಿಮಗೆ 5-6 ಸೆಕೆಂಡ್ಸಲ್ಲೇ ಅದು ಇಂಜಿನ್ ಆಯಿಲ್. 5-6 ಸೆಕೆಂಡ್ಸ್ ಅಲ್ಲ, 20 ಸೆಕೆಂಡ್ಸ್. ಓಕೆ, 20 ಸೆಕೆಂಡ್ಸ್ ಅಂತೆ. ಅಂದರೆ ನಾರ್ಮಲಾಗಿ ನಿಮ್ಮದು ಈ ಥರ ನೋಡಿ, ನಮ್ಮ ಗಾಡಿಗಳಿಗೆಲ್ಲ ಅಟ್ಲೀಸ್ಟ್ 1-2 ಮಿನಿಟ್ಸನ್ನು ಬಿಡಬೇಕು ಅದು ಬಂದು ನಿಮ್ಮ ಸರ್ಕ್ಯುಲೇಷನ್ ಆಗೋಕ್ಕೆ. ಬಟ್ ಈ ಹೊಸ ಗಾಡಿಗಳಿಗೆ ನೆಸೆಸಿಟಿನೇ ಇಲ್ಲ ಅಷ್ಟೊಂದು. ಸೊ ಅದು ನಿಮ್ಗೇನಂದರೆ ಬರೀ ಫ್ಯೂಯಲ್ ಕನ್ಸಂಪ್ಷನ್ ಆಗುತ್ತೆ ಅಷ್ಟೇ. ಅದೊಂದು ನಾಲೆಡ್ಜ್. ನೋಡಿ ಸುತ್ತವನೆ ಈ ಥರ ಹುಡುಗರು ಇರ್ತಾರೆ, ಹುಷಾರಾಗಿರೋ. ಆನ್ ಮಾಡಿದಾಗ ಹೇಳು. ಆಯ್ತಾ? ಓಕೆ ಗೈಸ್, ಏನೋ ವಿಡಿಯೋ ಅಂತ ಮಾಡ್ತಾವ್ರೆ, ಅದೇನು ವಿಡಿಯೋ ಮಾಡ್ತಾವ್ರೆ ಗೊತ್ತಿಲ್ಲ. ಅಲ್ಲಿ ನಮ್ಮ ಡೈರೆಕ್ಟ್ರ್ ಇದ್ದಾನೆ ನೋಡಿ, ದೀಪಕ್ ಶರ್ಮಾ, ಅವ್ನು ಡೈರೆಕ್ಟರು. ತೆಗಿತಾವ ನೋಡಿ ಡೈರೆಕ್ಟರು, ಯಾವುದೋ ತೆಗ್ದ ಒಳ್ಳೆ ಫೋಟೋ. ಯಾರು ಕಳ್ಸಲ್ಲ ನನ್ನ ಮಗ, ಏನು ಮಾಡೋಣ, ವೀಡಿಯೋ ಮಾತ್ರ ಕಳ್ಸಲ್ಲ, ಮಾಡೋದೆಲ್ಲ ಮಾಡ್ತಾನೆ. ಕೊನೆಗೆ ಹಾಕೋ ಅಂದರೆ ಈ ಐಫೋನ್ ಇರೋರ್ಗ ಹತ್ರ ಇದೇ ಒಂದು ಸ್ವಲ್ಪ ಪ್ರಾಬ್ಲಮ್. ಫೋಟೋ ಚೆನ್ನಾಗೇನೋ ತೆಗಿತಾರೆ ನನ್ನ ಮಕ್ಕಳು, ಆದರೆ ಫೋಟೋ ಶೇರ್ ಮಾಡಿ ಅಂದರೆ ಮಾತ್ರ ಶೇರ್ ಮಾಡಲ್ಲ. ಸತ್ತಾಯಿಸ್ತಾನೆ ಗಾಯ್ಸ್. ನೋಡಿ ಗಾಯ್ಸ್, ಏನು ಫೋಟೋ ಶೂಟು, ಅಬ್ಬಾ ವೀಡಿಯೋ ಶೂಟ್ ಮಾಡ್ತಾವ್ರೆ. ಅವರ ಲೋಡ ಆಗ್ಬಿಡ್ತಲ್ಲ. ಏನ್ ಪುಟ್ರಂಗಣ ಹಿಡಿಯೋದು ಹಿಡಿತಾ ಸರಿಯಾಗಿರೋದ್ನ ಹಿಡಿದಿದೆ ಬಿಡು. ಗೈಸ್, ಇಲ್ಲಿ ಏನು ಕೂತಿದ್ದೀವಿ ಅಂತ ಗೊತ್ತಿಲ್ಲ, ಅದೇ ಸುಮ್ಮನೆ ಕೂತಿದ್ದೀವಿ. ಇವ್ನು ಬಿಸಿಲಲ್ಲಿ ಕೂರಿಸ್ಕೊಂಡು ಕೂತವನೆ. ಅವ್ನು ಬೈಕ್ ಡೆಲಿವರಿ ಇನ್ನು 4 ಗಂಟೆ ಅಂತೆ ಬೈಕ್ ಡೆಲಿವರಿ. ಇನ್ನು ಯೋಚನೆ ಮಾಡ್ತಾ ಇದ್ದೀವಿ, ಎಲಿಪ್ಯಾಡ್ ಲ್ಯಾಂಡಿಂಗಲ್ಲಿ ಕೂತ್ಕೊಂಡಿದ್ದೀವಿ. 4 ಗಂಟೆಗಂತೆಲ್ಲ ಅವ್ರು ಬೈಕ್ ಕೊಡೋದು, ಅದೇ ಯೋಚನೆ ಮಾಡ್ತೀವಿ. ನಾನು 4 ಗಂಟೆವರೆಗೂ ಇದ್ದಿ, ಇಲ್ಲಿ ಇನ್ನೂ ಟೈಮ್ 8 ಗಂಟೆ, ಸಖತ್ ಲೇಟ್ ಆಗುತ್ತೆ. ಸೊ ಯೋಚನೆ ಮಾಡ್ತಾ ಇದೀವಿ ಏನು ಮಾಡೋದು ಅಂತ. ಇಲ್ಲ ಹಿಂಗೆ ಹೊರಡೋದು, ಯಾಕಂದರೆ ಬಿಸಿಲು ನೆತ್ತಿ ಮೇಲೆ ಬರೋಕ್ಕೆ ಶುರು ಆದರೆ ಓಡಿಸೋದು ಕಷ್ಟ ಆಗುತ್ತೆ. ನಮ್ಮ ಹುಡುಗನ ಅಲ್ಲೇ ಒಬ್ಬನ್ ಬಿಟ್ಟಿದ್ದೀವಿ ವಿಡಿಯೋ ಶೂಟ್ ಮಾಡು ಅಂತ. ಈಗ ಒಳ್ಳೆ ಕಾಮಿಡಿ ಮಾಡ್ಬೋದು ಮಾತ್ರ, ಅವ್ನು ನನಗೆ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸ್ಪೀಡ್ ಟೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಹುಡುಗರನ್ನ ಕೇಳೋಣ, ಕ್ರೇಜಿಯಾಗಿ ಚಚ್ಚಾರ ಮಚ್ಚ, ಹೆಂಗಿತ್ತು? ಹೋಗ್ಲಿಲ್ಲ ನೀನು? ಅವ್ನು 160 ಅವರು. ನೀನು ಹೋಗಿ ಹೆಂಗ್ ಅಂತ ಗೊತ್ತಾ, ಸೌಂಡು ರಪ್ ಅಂತ ಸೈಕಾಗೋಯ್ತು ಮಾತ್ರ. ಈಗೇನು ತಿರ್ಗಾ ಇದ್ದ ಯೂಟರ್ನ ನಮ್ಮ ಲಿಂಗು ಬೈ ಬರ್ತಾಳೆ. ಕೇಕ್ ಚಿಕ್ಕದು, ಯಾಕಂದರೆ ಈಗ ತೊಗೊಂಡೋಗೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ಲ. ಎಲ್ಲ ಬೆಳಗ್ಗೆ ಬಿರಿಯಾನಿ ತಿನ್ಬಿಟ್ಟಿದ್ದೀವಿ. ಟು ಯು
ಹ್ಯಾಪಿ ಬರ್ಡೇ ಟು ಹ್ಯಾಪಿ ಬರ್ಡೇ ಟು ಲಿಂಗ ಹ್ಯಾಪಿ ಬರ್ಡೇ ಟು ಸಕ್ಕರಾಗಿದೆ ಮಾತ್ರ ರೈನ್ಬೋ ಕೇಕು ನೆಕ್ಸ್ಟ್ ಲೆವೆಲ್ ಆಗಿದೆ ಟೇಸ್ಟು ತಿನ್ಬಿಟ್ಟು ಆಮೇಲೆ ಮಾಡ್ತೀನಿ ಇಲ್ಲ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಓಕೆ ಗೈಸ್, ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಅವ್ನು ತೋರಿಸ್ತೀನಿ ನೋಡಿ ಯಾವ ರೇಂಜಿಗೆ ಓದಿದ್ದಾನೆ ಅಂತ ನೋಡಿ. ಅವನು ಓದಿರೋದಲ್ಲ, ಅವ್ರ ಅಕ್ಕ ಓದಿರೋದು. ಅವ್ರ ಅಕ್ಕ ಡೆಂಟಲ್ಲು BDS ನೋಡಿ. ಅದಕ್ಕೆ ನೋಡಿ ಗೈಸ್, ಡಾಕ್ಟ್ರ್ ಓದ್ಬೇಕಾದ್ರೆ ಹಿಂಗೆಲ್ಲ ಓದಬೇಕು. ಲಿಂಗು ಬಾಯಿ, ನಾವು ಇದೇ ಥರ ತಾನೇ ಮಚ್ಚ ಮಾಡೋದು, ಓದೋದು ಏನು ಮಚ್ಚ ಹಿಂಗೆ? ಅಲ್ಲ, ನಾವು ಹಂಗೆ ತಾನೇ ಓದೋದು. ನಾವು ಮಚ್ಚ ನಿಮ್ಮ ಅಕ್ಕ ಅದನ್ನ ನೋಡ್ಬಿಟ್ಟು ಓದೋದು, ನಾವು ಅದನ್ನ ನೋಡ್ಕೊಂಡು ಬರೆಯೋದು, ಅಷ್ಟೇ ಡಿಫ್ರೆನ್ಸ್. ಅದೇ ಸೈಜು, ಏನಂತ್ಯಾ? ಹಾಂ, ನಾವು ಅಲ್ಲ ಮಚ್ಚ, ನಾವು ಅದೇ ಚಿಟ್ಟಲ್ಲಿ ಬರೆಯೋದು, ಏನಂತ್ಯ? ಹಾಂ, ಅದು ಕೈ ಪುಲ್ಲವರ್ಗಳು ಹಾಕೊಳ್ಳೋದು, ಪುಲ್ಲವರ್ಗಳು ಹಾಕೊಂಡು ಮಸ್ತಾಗಿ ಬರೆಯೋದು ನಮ್ಮ ಬೈ, ಅದೇ ಚೀಟಿಗಳೇ. ಓಕೆ ಗಾಯ್ಸ್, ಫೈನಲಿ ಮನೆಗೆ ಬಂದ್ವಿ. ಒಳ್ಳೆ ರೈಡ್ ಆಗಿತ್ತು. ಅಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ಕೊನೆಗೆ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ಟೋಟಲ್ಲು 102 ಕಿಲೋಮೀಟ್ರ್ ಓಡಿಸಿದ್ದೀನಿ ಇವತ್ತು. ಸೊ ಗೈಸ್, ಮನೆಗೆ ಬಂದು ಈಗ ಫೈನಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ದಿಸ್ ವಾಸ್ ಟುಡೇಸ್ ವ್ಲಾಗ್. ಹೋಪ್ ಯು ಗೈಸ್ ಎಂಜಾಯ್ಡ್ ದ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಇಟ್ ವಾಸ್ ಅ ವೆರಿ ಹೆಕ್ಟಿಕ್ ಡ್ರೈವ್ ಟುಡೇ. ಸಖತ್ ಬಿಸಿಲಿತ್ತು. ಸೊ ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಇದೇ ಥರ ಇನ್ಮೇಲಿಂದ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಅಪ್ಡೇಟ್ ಮಾಡ್ತಾಯಿರ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.